Welcome to this video. ಈ ವಿಡಿಯೋಲಿ ನಾವು ಸ್ಟ್ರೈಟ್ ಲೈನ್ಸ್ ಇದು ಫಸ್ಟ್ 5 ಕ್ವೆಶನ್ಸ್ ಆಫ್ ಎಕ್ಸರ್ಸೈಸ್ 10.1 ಮಾಡ್ತಾ ಇದ್ದೀವಿ. ನೋಡೋಣ ಹೇಗೆ ಅಂತ. ಫಸ್ಟು ಡಿಸ್ಟೆನ್ಸ್ ಫಾರ್ಮುಲಾ, ಮತ್ತು ಮಿಡ್ ಪಾಯಿಂಟ್ ಫಾರ್ಮುಲಾ, ಮತ್ತು ಏರಿಯಾ ಆಫ್ ಟ್ರಯಾಂಗಲ್, ಮತ್ತು ಸ್ಲೋಪ್ ಆಫ್ ದ ಲೈನ್. ಈ 4 ಫಾರ್ಮುಲಾನ ನೋಡೋಣ. ಈ 4 ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡ್ತೀವಿ. ಮೊದಲನೇ ಕ್ವೆಶನ್, ಡ್ರಾ ಎ ಕ್ವಾಡ್ರಿಲ್ಯಾಟ್ರಲ್ ಇನ್ ಎ ಕಾರ್ಟೀಸಿಯನ್ ಪ್ಲೇನ್. ಒಂದು ಕ್ವಾಡ್ರಿಲ್ಯಾಟ್ರಲ್ನ ಬರೀರಿ ಕಾರ್ಟೀಸಿಯನ್ ಪ್ಲೇನಲ್ಲಿ, ಅಂದರೆ XY ಆ್ಯಕ್ಸಿಸ್ ಇರುವಂಥ ಪ್ಲೇನಲ್ಲಿ, ವಿತ್ ವರ್ಟಿಸೀಸ್ 4 ವರ್ಟಿಕ್ಸ್ ಕೊಡಿದ್ದಾರೆ. ಆ್ಯಂಡ್ ಆಲ್ಸೋ ಫೈಂಡ್ ಇಟ್ಸ್ ಏರಿಯಾ. ಸೊ ಈ ಕ್ವಾಡ್ರಿಲ್ಯಾಟ್ರಲ್ ಬರೆದ್ರೆ ಹೇಗಿರುತ್ತೆ? ಈ ಕ್ವಾಡ್ರಿಲ್ಯಾಟ್ರಲ್ ಬರೆದ್ರೆ ಈ ಥರ ಇರುತ್ತೆ. ಇಲ್ಲಿ ನಾನು 2 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದೀನಿ. ಡಿವೈಡ್ ಮಾಡಬೇಕು ಅಂತಿಲ್ಲ, ಬಟ್ ಏರಿಯಾ ಕಂಡುಹಿಡಿಯೋಕ್ಕೆ ಈ ಥರ ಡಿವೈಡ್ ಮಾಡಿದ್ರೆ ಯೂಸ್ ಆಗುತ್ತೆ. ಸೊ ಮೊದಲನೇ ಪಾಯಿಂಟನ್ನು A ಅಂತ ಬರೆದಿದ್ದೀನಿ, ಎರಡನೇ ಪಾಯಿಂಟನ್ನು B, ಮೂರನೇ ಪಾಯಿಂಟ್ C, ಮತ್ತು 4ನೇ ಪಾಯಿಂಟನ್ನು D. ಸೊ ಬರೆದ್ರೆ ಈ ಥರ ಇರುತ್ತೆ ಕಾರ್ಟೀಸಿಯನ್ ಕೋಆರ್ಡಿನೇಟಲ್ಲಿ. ಈಗ ನಾವು ಏರಿಯಾ ಕಂಡುಹಿಡಬೇಕು. ಏರಿಯಾ ಹೇಗೆ ಕಂಡುಹಿಡಿಯೋದು? ಇದು ಮೇಲಿನ ಪಾರ್ಟು, ಇದು ಕೆಳಗಿನ ಪಾರ್ಟು. ಸೊ ಮೇಲಿನ ಪಾರ್ಟ್ ಟ್ರಯಾಂಗಲ್ ಏರಿಯಾ ಕಂಡುಹಿಡಿದ್ರೆ, ಅದನ್ನು ಕೆಳಗಿನ ಪಾರ್ಟ್ ಟ್ರಯಾಂಗಲ್ ಏರಿಯಾ ಕಂಡುಹಿಡಿದು ಆ್ಯಡ್ ಮಾಡಿದ್ರೆ, ಎರಡೂ ಸೇರಿಸಿದ್ರೆ ನಿಮಗೆ ಕ್ವಾಡ್ರಿಲ್ಯಾಟ್ರಲ್ ಏರಿಯಾ ಸಿಗುತ್ತೆ. ಸೊ ವಿ ಫೈಂಡ್ ದ ಏರಿಯಾ ಆಫ್ ದ ಟಾಪ್ ಟ್ರಯಾಂಗಲ್ ಫಸ್ಟ್, and then we find the area of the bottom triangle, and then we add the 2 areas to get the area of the quadrilateral. So let's find the area of the top triangle. So top triangle is this A, B and C. Il red idella, adu top triangle. So area of the triangle formula idu. So now area substitute madad hege? Area of the triangle with points A, andre A idu, B idu B, C ಇದು C. ಸೊ ಈ 3 ಪಾಯಿಂಟ್ ಇದೆ. ಸೊ A ರೆಡ್ಡಲ್ಲಿದೆ, B ಬ್ಲೂವಲ್ಲಿದೆ, C ಗ್ರೀನಲ್ಲಿದೆ. ಯಾಕೆ ಅಂದರೆ ಈ ಫಾರ್ಮುಲಾಲು X1 Y1 ರೆಡ್ಡಲ್ಲಿದೆ, Y2 X2 ಬ್ಲೂವಲ್ಲಿದೆ, ಮತ್ತು Y3 X3 ಗ್ರೀನಲ್ಲಿದೆ. ನಿಮಗೆ ನೋಡೋಕ್ಕೆ ಈಸಿ ಆಗುತ್ತೆ ಎಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಥರ ಸಿಗುತ್ತೆ. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ಈ ಥರ ಸಿಗುತ್ತೆ. ಅದನ್ನು ಮುಂದೆ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ -29 ಅಂತ ಬರುತ್ತೆ. ಏನು ಮಾಡಿದ್ವಿ? ಈ ಪಾಯಿಂಟ್ ವ್ಯಾಲ್ಯೂಗಳನ್ನು ಈ ಫಾರ್ಮುಲಾಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ -29 ಸಿಕ್ತು. ಈಗ -29 ಅಂದರೆ ಏನು? ಏರಿಯಾ ನೆಗೆಟಿವ್ ಆಗಕ್ಕೆ ಸಾಧ್ಯನಾ? ಇಲ್ಲ, ಏರಿಯಾ ನೆಗೆಟಿವ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಈ ಥರ ಫಾರ್ಮುಲಾ ಯೂಸ್ ಮಾಡಿದಾಗ ಮೈನಸ್ ಬಂದರೆ ಆ ಮೈನಸನ್ನು ಇಗ್ನೋರ್ ಮಾಡಿ ಬರೀ ನಂಬರನ್ನು ತೊಗೋಬೇಕು. ಸೊ ಏರಿಯಾ ಈಸ್ ಈಕ್ವಲ್ ಟು 29 ಸ್ಕ್ವೇರ್ ಯೂನಿಟ್ಸ್ ಆ್ಯಸ್ ದ ಏರಿಯಾ ಕೆನಾಟ್ ಬಿ ನೆಗೆಟಿವ್. ಸೊ ಏನು ಮಾಡಿದ್ವಿ? ಈ ಫಾರ್ಮುಲಾಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಬರೀ ಅದರದ್ದು ಪಾಸಿಟಿವ್ ವ್ಯಾಲ್ಯೂನ ತೊಗೊಂಡ್ವಿ. ಸೊ ಇದರದ್ದು 29 ಸ್ಕ್ವೇರ್ ಯೂನಿಟ್ಸ್ ಅಂತ ಆಯಿತು. ನೆಕ್ಸ್ಟು ಕೆಳಗಿಂದು ಕಂಡುಹಿಡಿಯೋಣ. ಕೆಳಗಿನ ಕಂಡುಹಿಡಿಯೋದು ಹೇಗೆ? ಅದೇ ಥರ ಫಾರ್ಮುಲಾ ಯೂಸ್ ಮಾಡೋದು. 3 ಪಾಯಿಂಟ್ ಅಂತ ಗೊತ್ತು. A ಇಲ್ಲಿದೆ, D ಇಲ್ಲಿದೆ, C ಇಲ್ಲಿದೆ. ಸೊ ಕೆಳಗಿನ ಬ್ಲೂ ಟ್ರಯಾಂಗಲ್ದು ಏರಿಯಾ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 63/2 ಸ್ಕ್ವೇರ್ ಯೂನಿಟ್ಸ್ ಅಂತ ಸಿಗುತ್ತೆ. ಏನು ಮಾಡಿದ್ವಿ? ಈ ವ್ಯಾಲ್ಯೂಗಳನ್ನು ಈ ಫಾರ್ಮುಲಾಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ದಕ್ಕೆ ನಮಗೆ 63/2 ಸಿಕ್ತು. ಅದರ ಅರ್ಥ ಏನು? ಕೆಳಗಿನ ಪಾರ್ಟು 63/2 ಸ್ಕ್ವೇರ್ ಯೂನಿಟ್ಸ್ ಅಂತ ಆಯಿತು. ಸೊ ಈಗ ಮೇಲಿನ ಪಾರ್ಟ್ ಗೊತ್ತು, ಕೆಳಗಿನ ಪಾರ್ಟ್ ಗೊತ್ತು. ಸೊ ಎರಡನ್ನು ಆ್ಯಡ್ ಮಾಡಿದ್ರೆ ಕ್ವಾಡ್ರಿಲ್ಯಾಟ್ರಲ್ ಏರಿಯಾ ಸಿಗುತ್ತೆ. ಅವೆರಡನ್ನು ಆ್ಯಡ್ ಮಾಡೋದೀಗ. ಆ್ಯಡ್ ದ 2 ಏರಿಯಾಸ್ ಟು ಗೆಟ್ ದ ಏರಿಯಾ ಆಫ್ ದ ಕ್ವಾಡ್ರಿಲ್ಯಾಟ್ರಲ್. ಸೊ ಮೇಲಿನ ಪಾರ್ಟು ಮತ್ತು ಕೆಳಗಿನ ಪಾರ್ಟ್ ಎರಡನ್ನು ಆ್ಯಡ್ ಮಾಡೋದು. ಸೊ ಮೇಲಿನ ಪಾರ್ಟ್ ಏನು? ಮೇಲಿನ ಪಾರ್ಟು ABC, ಕೆಳಗಿನ ಪಾರ್ಟು ADC. ಸೊ ಮೇಲಿನ ಪಾರ್ಟ್ದು ಏರಿಯಾ 29, ಕೆಳಗಿನ ಪಾರ್ಟ್ದು ಏರಿಯಾ 63/2. ಇವೆರಡನ್ನು LCM ತೊಗೊಂಡು ಸಾಲ್ವ್ ಮಾಡಿದ್ರೆ 121/2 ಸಿಗುತ್ತೆ. ಅದನ್ನು ಡೆಸಿಮಲಲ್ಲಿ ಬರೆದ್ರೆ 60.5 ಸ್ಕ್ವೇರ್ ಯೂನಿಟ್ಸ್ ಅಂತ ಆಗುತ್ತೆ. ಇದೇನು? ಈ ಕ್ವಾಡ್ರಿಲ್ಯಾಟ್ರಲ್ದು ಏರಿಯಾ. ಇದು ಮೊದಲನೇ ಕ್ವೆಶನ್. ಎರಡನೇ ಕ್ವೆಶನ್ ನೋಡೋಣ. ಎರಡನೇ ಕ್ವೆಶನ್ ಏನು? ಇಂಟ್ರೆಸ್ಟಿಂಗ್ ಕ್ವೆಶನ್. A base of an equilateral triangle with side 2A lies along the x-axis such that the midpoint of the base is at the origin. Find the vertices of the triangle. ಏನು ಕೊಟ್ಟಿದ್ದಾರೆ? ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಅದರ ಸೈಡ್ 2A ಅಂತ ಕೊಟ್ಟಿದ್ದಾರೆ. ಅದು ಹೇಗಿದೆ ಅಂದರೆ ಅದರ ಬೇಸು Y ಆ್ಯಕ್ಸಿಸ್ ಮೇಲೆ ಇರುತ್ತಂತೆ. ಅಲ್ಲಿ ಹೇಗಿದೆ ಅಂದರೆ ಅದರದ್ದು ಮಿಡ್ ಪಾಯಿಂಟ್ ಆಫ್ ದ ಬೇಸ್ ಇಸ್ ಅಟ್ ಆರಿಜಿನ್ ಅಂತ ಹೇಳ್ತಾ ಇದ್ದಾರೆ.
ಸೊ ನಾವೀಗ ಅದರ ವರ್ಟಿಸಿಸ್ನ ಕಂಡುಹಿಡಿಬೇಕು. ಸೊ ಇದನ್ನು ಬರ್ಕೊಂಡ್ರೆ ಹೇಗಿರುತ್ತೆ ಅಂದರೆ, ಲೆಟ್ ಎ ಬಿ ದ ಬೇಸ್ ಆಫ್ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಎ ಬಿ ಸಿ. ಸೊ ನಾವು ಎ ಬಿ ಸಿನ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಅಂದ್ಕೊಂಡಿದ್ದೀವಿ. ಅದು ಬೇಸು ಲೆಂತ್ 2a, ಅದರ ಅರ್ಥ ಈ ಎ ಇಂದ ಬಿ ಡಿಸ್ಟೆನ್ಸು 2a, ಯಾಕಂದರೆ ಕೊಟ್ಟಿದ್ದಾರಲ್ವ ಸೈಡ್ 2a ಅಂತ. ಆ್ಯಂಡ್ ಎ ಬಿ ಲೈಸ್ ಒಂದು ವೈ ಆ್ಯಕ್ಸಿಸ್, ಈ ಎ ಬಿ ಅನ್ನೋದು ವೈ ಆ್ಯಕ್ಸಿಸ್ ಮೇಲೆ ಇರುತ್ತೆ. ಮೂರನೇ ಪಾಯಿಂಟು ಎ ಬಿಸ್ ಮಿಡ್ ಪಾಯಿಂಟ್ ಇಸ್ ಅಟ್ ಆರಿಜಿನ್ 0,0. ಸಿ ಇವೆರಡರ ಪಾಯಿಂಟರ್ ಮಧ್ಯದ ಪಾಯಿಂಟು 0,0 ಆಗಿರುತ್ತೆ. ಇದನ್ನು ಸಾಲ್ವ್ ಮಾಡಬೇಕಿದ್ರೆ ಹೆಂಗೆ, ಏನು ಕೋಆರ್ಡಿನೇಟ್ ಆಫ್ ದ ವರ್ಟಿಸೀಸ್ ಆಫ್ ದ ವೈ ಆ್ಯಕ್ಸಿಸ್ ಕಂಡುಹಿಡಬೇಕು. ಸೊ ಎ ವ್ಯಾಲ್ಯೂ ಏನು, ಬಿ ವ್ಯಾಲ್ಯೂ ಏನು ಅಂತ ಕಂಡುಹಿಡಬೇಕು. ಅದನ್ನು ಹೇಗೆ ಕಂಡುಹಿಡಿಯೋದು? ಈ ಡಿಸ್ಟೆನ್ಸ್ ಗೊತ್ತು ನಮಗೆ, ಸೈಡ್ 2a ಅಂತ. ಸೊ ಇದು 2a ಆಗಿ ಮಧ್ಯದ ಪಾಯಿಂಟ್ 0,0 ಆದರೆ ಆರಿಜಿನಿಂದ ಎಗೆ ಡಿಸ್ಟೆನ್ಸ್ a ಆಗಿರುತ್ತೆ, ಆರಿಜಿನಿಂದ ಬಿಗೆ ಡಿಸ್ಟೆನ್ಸ್ a ಆಗಿರುತ್ತೆ ಅಲ್ವಾ. ಈ ಪಾಯಿಂಟ್ ಮಧ್ಯದ ಪಾಯಿಂಟ್ ಆದರೆ ಫುಲ್ ಡಿಸ್ಟೆನ್ಸ್ 2a ಆದರೆ ಇದು a ಮತ್ತು ಇದು a ಆಗಿರಬೇಕು. ಸೊ ಈಗ ಇವೆರಡು ಪಾಯಿಂಟ್ ಕೋಆರ್ಡಿನೇಟ್ ಏನು ನೋಡೋಣ. ದೇರ್ಫೋರ್ ಆರಿಜಿನ್ ಟು ಡಿಸ್ಟೆನ್ಸ್ a ಆ್ಯಂಡ್ ಆರಿಜಿನ್ ಟು ಡಿಸ್ಟೆನ್ಸ್ b ಈಸ್ ಈಕ್ವಲ್ ಟು a ಅಲ್ವಾ. Coordinates of A is 0, a, coordinates of B 0, a. So 0, ಇಂದ ಈ ಡಿಸ್ಟೆನ್ಸು A, ಬಟ್ A x-axis ಇಂದ ಮೇಲಿದೆ, ಸೊ ಅದರಿಂದ ಇದರ ವ್ಯಾಲ್ಯೂ 0, a ಆಗಿರುತ್ತೆ. B x-axis ಇಂದ ಕೆಳಗಿದೆ, ಅದರದ್ದು y ವ್ಯಾಲ್ಯೂ ನೆಗೆಟಿವ್ ಆಗಿರುತ್ತೆ, ಸೊ ಅದರಿಂದ ಅದು -a ಆಗಿರುತ್ತೆ. ಸೊ ಇದು ಎ ಬಿ ವ್ಯಾಲ್ಯೂ ಸಿಕ್ತು ನಮಗೆ. ಸೊ ಎ ಬಿ ಮತ್ತು ವ್ಯಾಲ್ಯೂ ಸಿಕ್ತು. ಈಗ ಸಿ ವ್ಯಾಲ್ಯೂ ಕಂಡುಹಿಡಬೇಕು. ಮೂರನೇ ವರ್ಟೆಕ್ಸ್, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಥರ್ಡ್ ವರ್ಟೆಕ್ಸ್. ಇದನ್ನು ಬರ್ಕೊಂಡ್ರೆ ಹೇಗಿರುತ್ತೆ ನೋಡೋಣ. ದೆರ್ ಆರ್ 2 ಪಾಸಿಬಲ್ ಪೊಸಿಷನ್ಸ್ ಫಾರ್ ಥರ್ಡ್ ವರ್ಟೆಕ್ಸ್ ಸಿ ಆ್ಯಂಡ್ ಸಿ ಡ್ಯಾಶ್. ಈ ಎ ಬಿ ಬೇಸ್ ಆದರೆ 2 ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಸಾಧ್ಯ. ಒಂದು ಎ ಬಿ ಸಿ ಡ್ಯಾಶ್, ಇನ್ನೊಂದು ಎ ಬಿ ಸಿ. ಒಂದು ರೈಟ್ ಸೈಡ್ಗೆ ಹೋಗುವಂಥ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್, ಇನ್ನೊಂದು ಲೆಫ್ಟ್ ಸೈಡ್ಗೆ ಹೋಗುವಂಥ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್. ಬಟ್ ಮಧ್ಯದ ಪಾಯಿಂಟ್ 0, ಆಗಿರೋದ್ರಿಂದ ಬೋತ್ ವಿಲ್ ಬಿ ಆನ್ ದ ಎಕ್ಸ್ ಆ್ಯಕ್ಸಿಸ್. ಈ ಸಿ ಮತ್ತು ಸಿ ಡ್ಯಾಶ್ ಎರಡೂ ಎಕ್ಸ್ ಆ್ಯಕ್ಸಿಸಲ್ಲಿ ಇರುತ್ತೆ. ನಾವು ಫಸ್ಟು ಈ ಸಿ ವ್ಯಾಲ್ಯೂ ಕಂಡುಹಿಡಿಯೋಣ, ಅದ್ರ ಆಟೋಮ್ಯಾಟಿಕಲಿ ಸಿ ಡ್ಯಾಶ್ ವ್ಯಾಲ್ಯೂನು ಸಿಕ್ಬಿಡುತ್ತೆ. ಸಿ ವ್ಯಾಲ್ಯೂ ಹೇಗೆ ಕಂಡುಹಿಡಿಯೋದು? ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿಕೊಂಡು. ಸೊ ಈ ಸಿ ಎಕ್ಸ್ ಆ್ಯಕ್ಸಿಸಲ್ಲಿರೋದ್ರಿಂದ ಅದರದ್ದು ವೈ ವ್ಯಾಲ್ಯೂ 0 ಆಗಿರುತ್ತೆ. ಸೊ ಲೆಟ್ ದ ಕೋಆರ್ಡಿನೇಟ್ಸ್ ಬಿ x, 0. ಆ ಪಾಯಿಂಟ್ದು ಎಗೂ ಡಿಸ್ಟೆನ್ಸು 2a ಅಂತ ಗೊತ್ತು, ಬಿಕಾಸ್ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಎಲ್ಲ ಸೈಡು 2a. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಇಟ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ x² = 3a² ಅಂತ ಸಿಗುತ್ತೆ, ಅಥವಾ x = ±√3a. ನಾನು ಅವಾಗ ಹೇಳಿದೆ, ನೀವು ಈ ಸಿ ವ್ಯಾಲ್ಯೂ ಕಂಡುಹಿಡಿದ್ರೆ ನಿಮಗೆ ಸಿ ಡ್ಯಾಶ್ ವ್ಯಾಲ್ಯೂನು ಸಿಗುತ್ತೆ. ಈ ಸಿ ವ್ಯಾಲ್ಯೂ ಪ್ಲಸ್, ಯಾಕಂದರೆ ರೈಟ್ ಹ್ಯಾಂಡ್ ಸೈಡ್ ಇದೆ, ಸೊ ಸಿ ವ್ಯಾಲ್ಯೂ +√3a, ಸಿ ಡ್ಯಾಶ್ ವ್ಯಾಲ್ಯೂ -√3a. ಸೊ ಸಿ ವ್ಯಾಲ್ಯೂ +√3a, ಸಿ ಡ್ಯಾಶ್ ವ್ಯಾಲ್ಯೂ -√3a. ಏನು ಮಾಡಿದ್ದೀವಿ? ಕೋಆರ್ಡಿನೇಟ್ ಆಫ್ ಸಿ x, 0 ಅಂತ ಬರ್ಕೊಂಡ್ವಿ, ಯಾಕಂದರೆ 0 ಎಕ್ಸ್ ಆ್ಯಕ್ಸಿಸ್ಸು, ಅದರಿಂದ y ವ್ಯಾಲ್ಯೂ 0. ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಎ ಮತ್ತು ಸಿ ಡಿಸ್ಟೆನ್ಸನ್ನು ಕಂಡುಹಿಡಿದು ಅದನ್ನು 4a² ಅಂದರೆ ac² ಈಕ್ವಲೇಟ್ ಮಾಡಿದ್ದೀವಿ. ಆಮೇಲೆ ಅದನ್ನು ಸಾಲ್ವ್ ಮಾಡಿ ಸಿ ಮತ್ತು ಸಿ ಡ್ಯಾಶ್ ಕಂಡುಹಿಡಿದ್ವಿ. ಸೊ ಅಲ್ಲಿಗೆ 3 ವರ್ಟೆಕ್ಸ್ ಸಿಕ್ತು. ಒಂದು ಎ ಬಿ ಸಿ ವೇರ್ ಸಿ ಇಸ್ √3a, 0, ಅಥವಾ ಎ ಬಿ ಸಿ ಡ್ಯಾಶ್ ವೇರ್ ಸಿ ಡ್ಯಾಶ್ ಇಸ್ -√3a, 0. ಸೊ ಇದು ಎರಡನೇ ಕ್ವೆಶನ್ಗೆ ಆನ್ಸರ್. ಮೂರನೇ ಕ್ವೆಶನ್, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪಿ, ಪಾಯಿಂಟ್ ಪಿ ಇದೆ, ಅನದರ್ ಪಾಯಿಂಟ್ ಕ್ಯೂ, ಪಿ ಇಸ್ x1, y1, q is x2, y2, when PQ is parallel to y-axis and PQ is parallel to x-axis. ನೋಡೋಣ ಹೇಗೆ ಅಂತ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ನಮಗೆ ಗೊತ್ತು. ಆ ಡಿಸ್ಟೆನ್ಸ್ ಫಾರ್ಮುಲಾ ಇಲ್ಲಿ ಏನು ಮಾಡಬೇಕು? PQ is parallel to y-axis ಆದರೆ ಏನಾಗಬೇಕು? ಆವಾಗ ಈ ಥರ ಲೈನು y-axisಗೆ ಪ್ಯಾರಲಲ್ ಇರುತ್ತೆ. y-axisಲ್ಲಿ ಪ್ಯಾರಲಲ್ ಇದ್ದಾಗ ಎಕ್ಸ್ ವ್ಯಾಲ್ಯೂ ಸೇಮ್ ಇರುತ್ತೆ. ಯಾವುದೇ ಪಾಯಿಂಟ್ ಈ ಲೈನಲ್ಲಿ ತೊಗೊಂಡ್ರೂ ಅದರ ಎಕ್ಸ್ ವ್ಯಾಲ್ಯೂ ಒಂದೇ ಇರುತ್ತೆ. ಅದರ ಅರ್ಥ x1 will be equal to x2. ಅದರ ಅರ್ಥ ಏನು? x1 will be equal to x2. ಸೊ ಅದನ್ನು ನಾವು ಈ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಪಾರ್ಟ್ 0 ಆಗ್ಬಿಡುತ್ತೆ, ಬಿಕಾಸ್ x1 is equal to x2,
ನಿಮಗೆ ಪಿ ಕ್ಯೂ ಈಕ್ವಲ್ ಸ್ಕ್ವೇರ್ ರೂಟ್ ಆಫ್ y2 ಮೈನಸ್ y1 ಸ್ಕ್ವೇರ್ ಅಂತ ಆಗುತ್ತೆ. ಯೂಶಲಿ ಸ್ಕ್ವೇರ್ ರೂಟ್ ತೊಗೊಂಡಾಗ ಪ್ಲಸ್ ಆರ್ ಮೈನಸ್ ಅಂತ ಬರಿತೀವಿ, ಬಟ್ ಸಿನ್ಸ್ ಪಿ ಕ್ಯೂ ಇಸ್ ಅ ಡಿಸ್ಟೆನ್ಸ್ ನಾವು ಬರೀ ಪ್ಲಸ್ ವ್ಯಾಲ್ಯೂ ತೊಗೋಬೇಕು. ಬಟ್ ನಮಗೆ ಗೊತ್ತಿಲ್ಲ y2 ದೊಡ್ಡದ y1 ದೊಡ್ಡದ ಅಂತ. ನಮಗೆ y2 ದೊಡ್ಡದ y1 ದೊಡ್ಡದ ಅಂತ ಗೊತ್ತಿಲ್ಲ. ಸೊ ಆದ್ದರಿಂದ ಆಬ್ಸಲ್ಯೂಟ್ ವ್ಯಾಲ್ಯೂ ಈ ಥರ ಎರಡು ಲೈನ್ ಎಳೆದರೆ ಆಬ್ಸಲ್ಯೂಟ್ ವ್ಯಾಲ್ಯೂ ಅಂದರೆ ಇದ್ರದ್ದು ಏನೇ ವ್ಯಾಲ್ಯೂ ಬಂದರೂ ಅದರದ್ದು ನೆಗೆಟಿವ್ ಸೈನ್ ತೊಗೋಬಾರ್ದು, ಬರೀ ಪಾಸಿಟಿವ್ ಸೈನ್ ತೊಗೋಬೇಕು ಅಂತ ಅರ್ಥ. ಸೊ ಇದು ಪ್ಯಾರಲಲ್ ಟು ವೈ ಆ್ಯಕ್ಸಿಸ್ ಕೇಸ್. ನೆಕ್ಸ್ಟು ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್ ನೋಡೋಣ. ಸೊ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್ ಅಂದರೆ ಹೇಗಿರುತ್ತೆ ಲೈನು ಈ ಥರ ಇರುತ್ತೆ, ಆ್ಯಂಡ್ ಪಿ ಕ್ಯೂ ವಿಲ್ ಬಿ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್. ಸೊ ಇಲ್ಲಿ ವೈ ವ್ಯಾಲ್ಯೂ ಕುಡ್ ಚೇಂಜ್ ಆ್ಯಂಡ್ ಎಕ್ಸ್ ವ್ಯಾಲ್ಯೂ ವಾಸ್ ಸೇಮ್. ಇಲ್ಲಿ ಎಕ್ಸ್ ವ್ಯಾಲ್ಯೂ ಕ್ಯಾನ್ ಚೇಂಜ್ ಬಟ್ y value is always same. So ಅದರ ಅರ್ಥ y1 will be equal to y2. ಅದರ ಅರ್ಥ y1 will be equal to y2. So y1 will be equal to y2. ಸೊ ಅವಾಗ ಏನಾಗುತ್ತೆ ಈ ಸೆಕೆಂಡ್ ಪಾರ್ಟ್ ಇಲ್ಲಿ ನೋಡಿ y2 ಮೈನಸ್ y1 ಇದೆ. y1 y2ಗೆ ಈಕ್ವಲ್ ಆದರೆ ಇದು 0 ಅಲ್ವಾ? ಸೊ ಇಲ್ಲಿ 0 ಸ್ಕ್ವೇರ್ ಆಯಿತು. ಸೊ ಇದು 0 ಸ್ಕ್ವೇರ್ ಆದರೆ ಈ ಪಾರ್ಟ್ ಮಾತ್ರ ಉಳ್ಕೊಳುತ್ತೆ. ಅದರ ಸ್ಕ್ವೇರ್ ರೂಟ್ ತೆಗೆದ್ರೆ ಇಲ್ಲೂ ನಾವು ಆಬ್ಸಲ್ಯೂಟ್ ತೊಗೋಬೇಕು. ಯಾಕಂದರೆ ಪಿ ಕ್ಯೂ ಡಿಸ್ಟೆನ್ಸು ನೆಗೆಟಿವ್ ಆಗಕ್ಕೆ ಸಾಧ್ಯ ಇಲ್ಲ ಆಯಿತಾ? ಸೊ ಇದು 3ನೇ ಕ್ವೆಶ್ಚನ್. 4ನೇ ಕ್ವೆಶ್ಚನ್ ಹೋಗೋಣ. ಫೈಂಡ್ ಎ ಪಾಯಿಂಟ್ ಆನ್ ಎಕ್ಸ್ ಆ್ಯಕ್ಸಿಸ್. ಎಕ್ಸ್ ಆ್ಯಕ್ಸಿಸ್ ಮೇಲೆ ಒಂದು ಪಾಯಿಂಟ್ ಹುಡುಕಬೇಕು. ಯಾವ ಥರ ಪಾಯಿಂಟ್ ವಿಚ್ ಈಸ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದೀಸ್ 2 ಪಾಯಿಂಟ್ಸ್. ಇಲ್ಲಿ 2 ಪಾಯಿಂಟ್ ಕೊಟ್ಟಿದ್ದಾರೆ, ಅದಕ್ಕಿಂತ ಡಿಸ್ಟೆನ್ಸ್ ಅದರ ಡಿಸ್ಟೆನ್ಸು ಕಂಡುಹಿಡಬೇಕಾಗಿರೋ ಪಾಯಿಂಟು ಅದರ ಡಿಸ್ಟೆನ್ಸು ಈ ಪಾಯಿಂಟ್ಗೂ ಒಂದೇ. ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡುವಂಥ ಕ್ವೆಶ್ಚನ್. ಫಸ್ಟ್ ಏನು ಯೂಸ್ ಮಾಡ್ತೀವಿ? ವೈ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ ಆನ್ ಎಕ್ಸ್ ಆ್ಯಕ್ಸಿಸ್ ವಿಲ್ ಬಿ 0. ನೋಡಿ ಪಾಯಿಂಟ್ ಆನ್ ಎಕ್ಸ್ ಆ್ಯಕ್ಸಿಸ್ ಅಂದರೆ ಏನು? ಅದರ ವೈ ಕೋಆರ್ಡಿನೇಟ್ 0 ಆಗಿರುತ್ತೆ, ಹೌದಾ? ಎಲ್ಲ ಪಾಯಿಂಟು ಎಕ್ಸ್ ಆ್ಯಕ್ಸಿಸಲ್ಲಿ ಅದರ ವೈ ಕೋಆರ್ಡಿನೇಟ್ 0 ಆಗಿರುತ್ತೆ. ಎಕ್ಸ್ ವ್ಯಾಲ್ಯೂ ಚೇಂಜ್ ಆಗ್ಬೋದು, ವೈ ವ್ಯಾಲ್ಯೂ ಚೇಂಜ್ ಆಗಲ್ಲ. ಸೊ ಆದ್ದರಿಂದ ನಾವು ಈ ಪಾಯಿಂಟನ್ನು x,0 ಅಂತ ತೊಗೋಬೋದು. x,0 ಅಂದರೆ ಏನು? ನಾವು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು, 0ನ ಹಾಗೆ. ನಮಗೆ ಗೊತ್ತು ಈ ಪಾಯಿಂಟು ಈಕ್ವಿ ಡಿಸ್ಟೆಂಟ್ ಅಂತ ಅವರೇ ಕೊಟ್ಟಿರಲ್ಲ. 7,6 ಮತ್ತು 3,4ಗಿಂತ ಅವೆರಡಕ್ಕೂ ಡಿಸ್ಟೆನ್ಸು ಒಂದೇ ಅಂತ. ಈಗ ನಾವು ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈ ಥರ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈ ಪಾಯಿಂಟಿಂದ ಈ ಪಾಯಿಂಟ್ ಏನು ಡಿಸ್ಟೆನ್ಸೋ, ಈ ಪಾಯಿಂಟಿಂದ ಈ ಪಾಯಿಂಟ್ ಏನು ಡಿಸ್ಟೆನ್ಸೋ ಅದನ್ನು ಕಂಡುಹಿಡಿದು ಈಕ್ವಲ್ ಅಂತ ಈಕ್ವೇಷನಲ್ಲಿ ಹಾಕ್ಕೊಂಡು ಸಾಲ್ವ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಅದು ಈ ಥರ ಸುಮಾರು ಸ್ಟೆಪ್ ಇರುವಂಥ ಪ್ರಾಬ್ಲಮ್. ಮೊದಲನೇ ಸ್ಟೆಪ್ಪಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ಈ ಪಾಯಿಂಟದ ಡಿಸ್ಟೆನ್ಸು ಬರ್ಕೊಂಡಿದ್ದೀವಿ, ಇದು ಈ ಪಾಯಿಂಟ್ ಡಿಸ್ಟೆನ್ಸು ಬರ್ಕೊಂಡಿದ್ದೀವಿ. ಸೊ ಇದರ ಡಿಸ್ಟೆನ್ಸು ಇಲ್ಲಿದೆ, ಇದರ ಡಿಸ್ಟೆನ್ಸು ಇಲ್ಲಿದೆ. ಆಮೇಲೆ ಸ್ಕ್ವೇರ್ ರೂಟನ್ನು ತೆಗೆದಿದ್ದೀವಿ. ಹಾಗೆ ಎರಡನ್ನೂ ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಹೋಗುತ್ತೆ. ಆಮೇಲೆ ಒಂದಷ್ಟು ಸಿಂಪ್ಲಿಫೈ ಮಾಡಿದ್ದೀವಿ. ಆಮೇಲೆ ಈ 36ಅನ್ನು ರೈಟ್ ಹ್ಯಾಂಡ್ ಸೈಡ್ ತೊಗೊಂಡೋದ್ವಿ, ಆವಾಗ ಮೈನಸ್ ಆಯಿತು. 3 - x² ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡೋದ್ವಿ, ಅದಕ್ಕೆ ಇಲ್ಲಿ ಮೈನಸ್ ಆಯಿತು. ಆಮೇಲೆ a² - b² ಶೇಪಲ್ಲಿದೆ ಅಂತ ಇದನ್ನು a + b ಅಂತ ಬರ್ಕೊಂಡಿದ್ದೀವಿ. ಸೊ ಆವಾಗ ಈ ಎಕ್ಸು ಕ್ಯಾನ್ಸಲ್ ಆಗುತ್ತೆ. ಸೊ ಈ ಥರ ಸಿಗುತ್ತೆ ನಿಮಗೆ. ಈ 4ನ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡೋದ್ರೆ 20/4 -5 ಉಳ್ಕೊಳುತ್ತೆ. ಆಮೇಲೆ ನೀವು 10ಅನ್ನು ರೈಟ್ ಹ್ಯಾಂಡ್ ಸೈಡ್ ತೊಗೊಂಡೋದ್ರೆ ಈ ಥರ ಆಗುತ್ತೆ. -15/-2 is 15/2. ಸೊ ಸುಮಾರು ಸ್ಟೆಪ್ ಇದೆ, ನೀವು ಪಾಸ್ ಮಾಡಿಕೊಂಡು ಬೇಕಿದ್ರೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಬಟ್ ಫೈನಲಿ ನಿಮಗೆ x 15/2 ಅಂತ ಸಿಗುತ್ತೆ. y ಆಲ್ರೆಡಿ 0 ಅಂತ ಗೊತ್ತು. ಸೊ ಆದ್ದರಿಂದ ನಾವು ಹುಡುಕಬೇಕಾಗಿರೋ ಪಾಯಿಂಟು 15/2, 0. ಇದು 4ನೇ ಕ್ವೆಶ್ಚನ್. 5ನೇ ಕ್ವೆಶ್ಚನ್ ಹೋಗೋಣ. 5ನೇ ಕ್ವೆಶ್ಚನಲ್ಲಿ ಏನು? ಸ್ಲೋಪ್ ಆಫ್ ಎ ಲೈನ್ ಕಂಡುಹಿಡೀರಿ. ಯಾವ ಥರ ಲೈನು? ಪಾಸಸ್ ಥ್ರೂ ಆರಿಜಿನ್ ಅಂದರೆ 0,0. 1 ಪಾಯಿಂಟು ಅದರದ್ದು 0,0. ಸೆಕೆಂಡ್ ಪಾಯಿಂಟು ಮಿಡ್ ಪಾಯಿಂಟ್. ಯಾವುದರ ಮಿಡ್ ಪಾಯಿಂಟ್? 2 ಪಾಯಿಂಟ್ ಕೊಟ್ಟಿದ್ದಾರೆ, P ಮತ್ತು B.
ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್, ಇವೆರಡು ಪಾಯಿಂಟ್ರದ್ದು ಮಿಡ್ ಪಾಯಿಂಟ್. ಸೊ ಇವೆರಡರ ಮಿಡ್ ಪಾಯಿಂಟ್ ಹೆಂಗೆ ಕಂಡುಹಿಡಿಯೋದು? ಮಿಡ್ ಪಾಯಿಂಟ್ ಫಾರ್ಮುಲಾ ಇಟ್ಕೊಂಡು ಕಂಡುಹಿಡಿಯೋದು. ಸೊ ಆವಾಗ ಈ ಪಾಯಿಂಟ್ ಸಿಗುತ್ತೆ. ಒಂದ್ಸಲ ಅದು ಸಿಕ್ಕ ಮೇಲೆ ಆರಿಜಿನ್ನು ಮತ್ತು ಮಿಡ್ ಪಾಯಿಂಟದು ಇರುವಂತಹ ಸ್ಲೋಪ್ ಹೆಂಗೆ ಕಂಡುಹಿಡಿಯೋದು? ಅದಕ್ಕೆ ಫಾರ್ಮುಲಾ ಇದೆ. ಫಸ್ಟ್ ಮಿಡ್ ಪಾಯಿಂಟ್ ಕಂಡುಹಿಡಿಯೋಣ. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಏನು? ಎರಡು ಪಾಯಿಂಟ್ ಕೊಟ್ಟಿದ್ರೆ x1 y1 x2 y2 ಅಂತ ಕೊಟ್ಟಿದ್ರೆ ಅವೆರಡನ್ನು ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಿದ್ರೆ ನಿಮಗೆ ಮಿಡ್ ಪಾಯಿಂಟ್ ಸಿಗುತ್ತೆ. ಅದನ್ನೇ ಇಲ್ಲಿ ಮಾಡಿರೋದು. ಸೊ ಇದು ಪ್ಲಸ್ ಇದು ಡಿವೈಡ್ ಬೈ 2, ಇದು ಪ್ಲಸ್ ಇದು ಡಿವೈಡ್ ಬೈ 2. ಆವಾಗ ನಿಮಗೆ 4, -2 ಅಂತ ಸಿಗುತ್ತೆ. ಆಯಿತಾ? ಸೊ ಏನು ಮಾಡಿದ್ದೀವಿ? ಮಿಡ್ ಪಾಯಿಂಟ್ ಫಾರ್ಮುಲನ ಅಪ್ಲೈ ಮಾಡಿ ಇವೆರಡರ ಮಧ್ಯ ಪಾಯಿಂಟನ್ನು ಕಂಡುಹಿಡಿದೀವಿ ಅಷ್ಟೇ. ಸೊ ಒಂದ್ಸಲ ಅದು ಕಂಡುಹಿಡಿದ ಮೇಲೆ ಸ್ಲೋಪ್ ಕಂಡುಹಿಡಿಯೋದು ಅಷ್ಟು ದೊಡ್ಡ ಕೆಲಸ ಅಲ್ಲ. ಯಾಕಂದರೆ 2 ಪಾಯಿಂಟ್ ಗೊತ್ತು ನಮಗೆ. ಒಂದು 0, ಆರಿಜಿನ್ ಅಂತ ಗೊತ್ತು, ಇನ್ನೊಂದು ಮಿಡ್ ಪಾಯಿಂಟಿಗೆ ವ್ಯಾಲ್ಯೂ ಗೊತ್ತು. ಸ್ಲೋಪ್ ಫಾರ್ಮುಲಾ ಏನು? ಈ ಥರ ಇದೆ ಸ್ಲೋಪ್ ಫಾರ್ಮುಲಾ. ಸಬ್ಸ್ಟಿಟ್ಯೂಟ್ ಮಾಡೋದು ಅಷ್ಟೇ. ಇದು x1 y1 ಅಂತ ಅಂದ್ಕೊಂಡ್ರೆ 0, 0, ಇದು x2 y2 ಅಂತ ಅಂದ್ಕೊಂಡ್ರೆ ಇಲ್ಲಿ -2, 4. ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ -1/2 ಸಿಗುತ್ತೆ. ಆಯಿತಾ? ಅಲ್ಲಿಗೆ ಸ್ಲೋಪ್ ಏನು? -1/2. ಸೊ ಈ ಥರ ನಾವು ಎಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ? 5 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಸ್ಟ್ರೈಟ್ ಲೈನ್ಸ್ ಚಾಪ್ಟರು PUCದು. ಮುಂದಿನ ವೀಡಿಯೋಲಿ ಬೇರೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಟಿಲ್ ದೆನ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಸೂನ್.